ನಮಸ್ಕಾರ. ಕೃಷಿ ವಿಸ್ತರಣೆ ಅಂದರೆ ನಾವೇನು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಲ್ಲ, ಅದು ಅಗ್ರಿಕಲ್ಚರ್ ಥರನೇ, ಕೃಷಿ ಥರ. ದೇರ್ ಈಸ್ ಓನ್ಲಿ ಬಿಗಿನಿಂಗ್, ಅದಕ್ಕೆ ಪ್ರಾರಂಭ ಮಾತ್ರ, ಆದರೆ ಕೊನೆ ಅನ್ನೋದಿಲ್ಲ. ಅಂದರೆ ಕೃಷಿ ವಿಸ್ತರಣೆ ಅಂದರೆ ನಾವು ರೈತರಿಗೆ ನೇರವಾಗಿ ಹೇಳೋದಾದರೆ, ಈ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿರ್ಬೋದು, ಪಶುಸಂಗೋಪನಾ ಸಂಸ್ಥೆಗಳಿರ್ಬೋದು, ಅಥವಾ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನಿದೆಯಲ್ಲ ನವದೆಹಲಿಯಲ್ಲಿ, ಅದರ ಅಂಗಸಂಸ್ಥೆಗಳಿರ್ಬೋದು, ಎಲ್ಲೆಲ್ಲಿ ತಂತ್ರಜ್ಞಾನಗಳನ್ನು ಅನ್ವೇಷಣೆ ಮಾಡ್ತಾರೆ ಅಥವಾ ಅಭಿವೃದ್ಧಿಪಡಿಸ್ತಾರೆ, ಆ ತಂತ್ರಜ್ಞಾನಗಳನ್ನು ಕೃಷಿಕರಿಗೆ ತಲುಪಿಸೋದಕ್ಕೆ ನಾವು ಕೃಷಿ ವಿಸ್ತರಣೆ ವ್ಯವಸ್ಥೆ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಅಂತೀವಿ. ಇದನ್ನು ವಿಶ್ವವಿದ್ಯಾಲಯಗಳು ಮಾಡ್ಬೋದು, ಸಂಘ ಸಂಸ್ಥೆಗಳು ಮಾಡ್ಬೋದು, ಆದರೆ ಭಾಳಷ್ಟು ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಪಶುಸಂಗೋಪನಾ ಇಲಾಖೆ ಅವರೇ ಮಾಡ್ತಾ ಬಂದಿದ್ದಾರೆ. ಸೊ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಇದು ಈ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಥವಾ ಹಾರ್ಟಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ಓನ್ಲಿ ಸ್ಟಾರ್ಟ್ ಮಾಡ್ಬೋದು ಇದನ್ನ, ಆದರೆ ಇದಕ್ಕೆ ಕೊನೆ ಅನ್ನೋದಿಲ್ಲ ಇದಕ್ಕೆ. ಏಕೆಂದರೆ ಕೃಷಿ ನಿರಂತರ ಇರುತ್ತೆ. ಒಬ್ಬ ರೈತ ಕೃಷಿ ಮಾಡ್ತಾನೆ ಅಂದರೆ ಅವನಿಗೆ ಸಾವಿರಾರು ಪ್ರಶ್ನೆಗಳಿರ್ಬೋದು, ಅವಶ್ಯಕತೆಗಳಿರ್ಬೋದು, ತಾಂತ್ರಿಕವಾಗಿ ಅಥವಾ ಸಂಪನ್ಮೂಲಗಳು ಕುರಿತಿರ್ಬೋದು, ಭಾಳಷ್ಟು ವಿಚಾರಗಳಿರುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ಕೃಷಿ ವಿಸ್ತರಣೆಯನ್ನು ಅದು ಕೃಷಿ ಥರನೇ ಅಂತ ಕರೀತೀವಿ. ಕೃಷಿಗೆ ನಮ್ಮ ಕಡೆ ಬಹುತೇಕ ಇದ್ರ ಕಡೆ ಆರಂಭ ಅಂತಲೂ ಕೂಡ ಒಂದು ಮಾತಿದೆ. ವ್ಯವಸಾಯ ಕ್ಷೇತ್ರಕ್ಕೆ ಅಥವಾ ವ್ಯವಸಾಯಕ್ಕೆ ಆರಂಭ ಅಂತ ನಮ್ಮ ಭಾಗಗಳಲ್ಲಿ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅದಕ್ಕೆ ಕೃಷಿಗೆ ಆರಂಭ ಅಂತ ಕರೀತಾರೆ. ಆರಂಭ ಮಾಡೋಣ ನಡಿ ಅಂದರೆ ವ್ಯವಸಾಯ ಮಾಡೋಣ, ಕೃಷಿ ಮಾಡೋಣ ಅನ್ನೋ ಒಂದು ಅರ್ಥನೂ ಕೂಡ ಬರುತ್ತೆ. ಸೊ ಹಂಗಾಗಿ ಈ ಕೃಷಿ ವಿಸ್ತರಣೆ ಅಥವಾ ಏನು ನಾವು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತೇನು ಕರಿತೀವಲ್ಲ, ಸೊ ಇದು ಕೂಡ ಆರಂಭ ಮಾತ್ರ, ಕೊನೆ ಅನ್ನೋದಿಲ್ಲ. ಏಕೆಂದರೆ ರೈತನಿಗೆ ಎಷ್ಟು ಅವಶ್ಯಕತೆಗಳಿರುತ್ತೆ ಅವನ ಬೆಳೆ ಬೆಳೆಯುವಲ್ಲಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಸ್ತರಣೆಯನ್ನು ಮಾಡ್ಬೋದು. 1 to 1 ಒಬ್ಬ ತಂತ್ರಜ್ಞ ಅವ್ರ ಹತ್ರ ಹೋಗಿ ತಂತ್ರಜ್ಞಾನಗಳನ್ನು ತಲುಪಿಸ್ಬೋದು. ಭಾಳಷ್ಟು ಮಾಧ್ಯಮಗಳಿದೆ ಕೃಷಿ ವಿಸ್ತರಣೆ ಮಾಡೋದಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳೇನಿದೆಯಲ್ಲ, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಥವಾ ಲಿಂಕ್ಡ್ಇನ್ ಇರ್ಬೋದು, ಅಥವಾ ಬೇರೆ ಈ ಥರದ್ದು ಅನೇಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ತಂತ್ರಜ್ಞಾನಗಳನ್ನ ಪ್ರಚಾರ ಮಾಡಲಾಗ್ತಾ ಇದೆ. ಆದರೆ ಅದನ್ನು ನಾವು ಕಸ್ಟಮೈಸ್ ಮಾಡಬೇಕು. ಒಬ್ಬೊಬ್ಬರ ಅವಶ್ಯಕತೆಯೂ ಬೇರೆ ಬೇರೆ ಇರುತ್ತೆ. ಈಗ ಎಲ್ರಿಗೂ ಒಂದೇ ಥರ ನಾವು ಹೇಳ್ಕೊಡೋಕ್ಕೆ ಬರೋದಿಲ್ಲ, ಒಂದೇ ತಂತ್ರಜ್ಞಾನ ಕೊಡೋದಕ್ಕೆ ಬರೋದಿಲ್ಲ. ಇಂಡಿವಿಜುವಲ್ ವೈಯಕ್ತಿಕವಾಗಿ ಅದನ್ನು ನಾವು ಕಸ್ಟಮೈಸ್ ಮಾಡಿ ಆ ತಂತ್ರಜ್ಞಾನವನ್ನು ಅವರಿಗೆ ಬೇಕಾದ ರೀತಿಯಲ್ಲಿ, ಬೇಕಾದ ಸಮಯದಲ್ಲಿ, ಬೇಕಾದ ಪ್ರಮಾಣದಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅಂತ. ಮತ್ತು ಯಾವುದೇ ಕಾರಣಕ್ಕೂ ಇದು ಒನ್ ವೇ ಅಲ್ಲ. ಸೊ ಈ ವಿಸ್ತರಣೆ ಏನು ನಾವು ತಂತ್ರಜ್ಞಾನಗಳನ್ನು ವಿಸ್ತರಣೆ ಮಾಡ್ತೀವಲ್ಲ, ಇದು ಯಾವುದೇ ಕಾರಣಕ್ಕೂ ಏಕಮುಖವಾಗಿರಬಾರ್ದು. ಅಂದರೆ ಕೊಡೋರು ಮತ್ತು ತೆಗೆದುಕೊಳ್ಳೋರ ನಡುವೆ ನಿರಂತರ ಒಂದು ಚರ್ಚೆ ಇರಬೇಕಾಗುತ್ತೆ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಧನ್ಯವಾದ.